ಮಾತಾಡೋಕ್ಕೆ ನನಗೆ ರಾಜಣ್ಣವರಷ್ಟು ಜ್ಞಾನನೂ ಕೂಡ ಇಲ್ಲ, ಮಾತಾಡೋಕ್ಕೆ ವಿಷಯನೇ ಇಲ್ಲ ಅಂತ ಮಾತಾಡೋಕ್ಕೆ. ಮೊದಲನೇದಾಗಿ ಪ್ರೀತಿ ಮಾತನಾಡುವಂತ ಒಂದು ಒಳ್ಳೆ ಬಿಟ್ಟು ಇಷ್ಟೊಂದಾಗ ಮಾತಾಡೋ ಟೈಮ್ ಕೂಡ ನಾನು ನೋಡ್ತಾ ಇದ್ದೆ. ಕವಿತೆಗಳೆಲ್ಲ ತುಂಬ ಚೆನ್ನಾಗಿದೆ, ಚೌಪದಿಗಳು, ತ್ರಿಪದಿಗಳು ಎಲ್ಲ ಒಂದೊಂದು ವರ್ಣಗಳು ಕೂಡ ಸಾವಿರ ಅರ್ಥ ಇದೆ. ಏನೋ ಮೋಸ್ಟ್ಲಿ ನಮ್ಮ ಮನೋಹರವನ್ನು ಮದುವೆಗಿಂತ ಮುಂಚೆ ಬಹಳ ನಾವು ಪ್ರೀತಿ ಹೊರಗಿದ್ದೀರೇನೋ ಅಂತ ಅನ್ನಿಸ್ತಾ ಇದ್ದೇವೆ ನೋಡಿದ್ರೆ. ಯಾಕಂದ್ರೆ ಅಷ್ಟೊಂದು ಆತ್ಮನೆ ಅಷ್ಟೊಂದು ಅವೆಲ್ಲ ಒಂದಕ್ಕೆ ಮನಸ್ಸಲ್ಲಿ ಇಟ್ಕೊಂಡಿದ್ದೆಲ್ಲ ಬಿಟ್ಟಿದ್ದಂಗೆ ಆಗ್ಬಿಟ್ಟಿದೆ. ನೋಡಿ, ನೀವು ಪಿಂಕ್ ಕಲರ್ ಒಳ್ಳೆ ಉದಾಹರಣೆ ಮಾಡ್ತಿದ್ದೀರಿ. ನಾನು ಕೂಡ ಪಿಂಕ್ ಕಲರ್ ಹಾಕೊಂಡು ನಿಮ್ಮ ಇದಕ್ಕೆ ಕೂಡ ಸ್ಪಂದಿಸೋಣ ಅಂತೇಳಿ ಒಂದಂತೂ ಹೇಳ್ತೇನೆ ನೋಡಿ. ಹಿತ್ತಲ ಗಿಡ ಗೊತ್ತಲ್ಲ ಅಂತೇಳಿ ಎಂತ ಒಳ್ಳೆ ಗಾದೆನ ಹೇಳಿದರು. ಯಾರೇ ಸಾಧಕನನ್ನ ಅಥವಾ ಸಾಧಕಿನ ಮೊದಲು ಕೂರಿಸೋದು ಮನೆಯಲ್ಲಿರೋರು ಸುತ್ತಮುತ್ತಲವರು ಅಂತ ಹೊರಗಡೆಯವರೇ ಕೂರಿಸೋದು, ಹೊರಗಡೆಯವರೇ ಮೇಲೆತ್ತೋದು, ಎಲ್ಲ ಅವರೇ ಅವ್ರನ್ನ ಗೌರವ ಕೊಡೋದು. ಆಮೇಲೆ ನಮ್ಮವ್ರು ಬರ್ತಾರೆ. ಯಾಕೆಂದ್ರೆ ನಮ್ಮ ಮನೆ ಪಕ್ಕದಲ್ಲಿ, ನಮ್ಮ ಮನೆ ಹಿಂದಲ್ಲಿ ಅಮೃತ ಬಳ್ಳಿ ಸೊಪ್ಪಿದ್ರು ಸಹ ನೌತ್ಯ ಅಲ್ಲ, ಬೇರೆಯವ್ರ ಮನೆ ಇತ್ತಂದ್ರೆ ನೌತ್ಯ ಅಲ್ಲ. ಹಾಗೆ ಯಾಕೆ ಹೇಳ್ತಾ ಇದ್ರು, ನಮ್ಮ ನಡುವೆನೇ ಇದ್ದಾರೆ, ನಮ್ಮ ಜೊತೆನೇ ಇದ್ದಾರೆ. ನಾನು ಸುಮಾರು ಸರಿ ಕೇಳೋದು, ಸರ್ ನೀವು 15 ಜನ ಸಾಹಿತಿಗಳದ್ದು ಒಂದು ಸಂಗೀತ ಸಂಜೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ, ಹೊಸದಾಗಿ ಕಾಂಪೋಸ್ ಮಾಡ್ತಾ ಇದ್ದೀನಿ ಅಂತ. ನಂದು ಒಂದಿದೆ ಸರ್, ನಂದು ಒಂದು ಮಾಡ್ತೀನಿ ಅಂತ ಹೇಳ್ತಿದ್ರು. ನಾನು ನಿಜವಾಗ್ಲೂ ಮೇಡಮ್ ನನಗೆ ಸೀರಿಯಸ್ ಆಗಿ ಅದನ್ನು ತಗೊಂಡೇ ಇರಲಿಲ್ಲ. ಸಾಹಿತಿಗಳು ಏನೋ ಬರೀತೀನಿ ಅಂತ ಇದ್ದಾರೆ, ಆದರೆ ಈ ಬುಕ್ಗಳೆಲ್ಲ ನೋಡಿ ಒಂದೇ ಒಂದು ಪ್ರೀತಿ ಅನ್ನೋ ವಿಷಯಕ್ಕೆ 26 ಹಾಡು ಬಂದಿದ್ದಾರೆ ಅಂತಂದ್ರೆ ಒಬ್ಬರು ಅತ್ಯುತ್ತಮ ಸಾಹಿತ್ಯ ಇದ್ದಾರೆ ನಮ್ಗೆ ಗೊತ್ತಾಗ್ತದೆ. ಹಾಗೆ ಗೊತ್ತಲ್ಲ, ಅದು ನಮ್ಮ ಹೊರಗಡೆ ಇದ್ದವ್ರನ್ನ ನಾವು ಅಕ್ಸೆಪ್ಟ್ ಮಾಡಕ್ಕೆ ಸುಲಭವಾಗಿ ಆಗೋದಿಲ್ಲ. ಎಲ್ಲೋ ಹೊರಗಡೆ ಇರೋರನ್ನ ಅಕ್ಸೆಪ್ಟ್ ಮಾಡ್ತಾ ಇರ್ತೀವಿ. ಈಗ ನಮ್ಮ ನಡುವೆ ಇಂಥ ಒಬ್ರು, ಅದು ಎಂತ ಪ್ರತಿಭಾನ್ವಿತೆ ಯಾಕಂತಂದ್ರೆ ಲೇಖಕಿ, ಸಾಹಿತಿ, ಜೊತೆಗೆ ಗಾಯಕಿ, ಕ್ರೀಡಾಪಟು, ಕೇರಳದಲ್ಲಿ ಸ್ಟೇಟ್ ಲೆವೆಲ್ ಸೆಕೆಂಡ್ ಬಂದಿದ್ದಾರೆ ಅಂದ್ರೆ ಇಂಥ ಪ್ರತಿಭೆಗಳು ಸಿಗೋದು ಬಹಳ ಕಷ್ಟ. ಅಂತ ಪ್ರತಿಭಾನ್ವಿತೆ, ಉತ್ತಮ ಶಿಕ್ಷಕಿ ಪ್ರಶಸ್ತಿ, ಕವಿಗೋಷ್ಠಿಯಲ್ಲಿ ಬರೆದಂತವರು ನಮ್ಮ ನಡುವೆ ಇದ್ದಾರೆ. ನಾವು ಪುಸ್ತಕ ಇವತ್ತು ಇದನ್ನ ಅದು ತುಂಬಾ ಚೆನ್ನಾಗಿದೆ. ಜೊತೆಗೆ ಪ್ರಿಂಟಿಂಗ್ ಅಷ್ಟೇ. ನಾನು ಇವ್ರು ಹೇಳ್ತಾ ಇದ್ದೆ, ನಂದು ಈಗ ಇತ್ತೀಚೆಗೆ ಕಣ್ಣು ಸ್ವಲ್ಪ ಮಂಜಾಗ್ತಾ ಇದ್ರೆ ನಿಮ್ಮ ಅಕ್ಷರ ನೋಡಿದ್ರೆ ಎಂತ ವಯಸ್ಸಾದ್ರೂ ಕೂಡ ಓದ್ಬೋದು ಅಂತ ಹೇಳ್ತಿದ್ದೀನಿ. ಗಂಟೆಗಳಿಗೆ ಚೆನ್ನಾಗಿ ಬಂದಿದೆ ಅಕ್ಷರಗಳು, ಪ್ರಿಂಟಿಂಗು ಚೆನ್ನಾಗಿ ಬಂದ. ಬುಕ್ ಮುಂದೆ ಜೊತೆಗೆ 2 ಗಿಳಿಗಳ ಯಾವ್ದು ಪಾಠಗಳು ಯಾವ್ದು ಪ್ರೀತಿಯಿಂದ ಮಾತಾಡೋ ಚಿತ್ರನೂ ಕೂಡ ಬಹಳ ಒಂಥರ ಡೀಸೆಂಟ್ ಆಗಿ ಚೆನ್ನಾಗಿ ಬಂದಿದೆ. ಒಟ್ಟಿಗೆ ಚೆನ್ನಾಗಿದೆ. ಲವ್ ಬರ್ಡ್ಸು, ಪ್ರಿಂಟಿಂಗು ಎಲ್ಲವೂ ಕೂಡ ಚೆನ್ನಾಗಿದೆ. ಮೇಡಮ್, ನಿಮ್ಮ ಈ ಪುಸ್ತಕಕ್ಕೆ ಮೊದಲನೇದಾಗಿ ಆಸಕ್ತಿ ಹೇಳ್ತೀನಿ, ಚೆನ್ನಾಗಿ ಒಂದಷ್ಟು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಕೂಡ ಆಗಲಿ. ಜೊತೆಗೆ ಇದರಲ್ಲಿರೋಂಥ 1-2 ಹಾಡನ್ನು ಚೆನ್ನಾಗಿ ನಮ್ಮ ಇವ್ರು ಹೇಳ್ತಾರೆ, ನಮ್ಮ ಬೆಟ್ಟೆಗೌಡರು, ನಮ್ಮ ವಾಣಿ ಮೇಡಮು, ಪ್ರೀತಿ ನೀನು ಎಲ್ಲಿ ರವಿಚಂದ್ರನ್ ಪಿಕ್ಚರ್ ಹಾಡು, ಅದು ಈಗ ನಿಮ್ಮ ಹಾಡನ್ನು ಅದೇ ರೀತಿ ಫೇಮಸ್ ಮಾಡಬೇಕು. ಯಾವ್ದಾದ್ರು ಒಂದು ಹಾಡನ್ನು ನಾವು ಸಂಗೀತ ಅಳವಡಿಸ್ಕೊಂಡು ಯಾವ್ದಾದ್ರು ಹಾಡನ್ನು ಇದು ಮಾಡಬೇಕು. ಯಾಕಂತಂದ್ರೆ ಚೆನ್ನಾಗಿದೆ ಸಿಂಗ್. ನಮ್ಗೆ ಯಾವತ್ತೂ ಅಷ್ಟೇ ವರ್ಣಿಸ್ಕೊಂಡು ಸಿಂಪಲ್ ಆಗಿತ್ತು, ಅರ್ಥ ಜಾಸ್ತಿ ಕೊಡೋಂಥದ್ದೆಲ್ಲ ಅದು ಎಫೆಕ್ಟ್ ಜಾಸ್ತಿ ಇರುತ್ತೆ, ಜನಕ್ಕೆ ಬೇಗ ತಲುಪುತ್ತೆ ಅಂತ ಇದನ್ನ ಹಾಕೊಂಡು ಮಾಡಿದ್ದೀರ. ನಿಮಗೆ ಒಳ್ಳೆಯದಾಗಲಿ. ಸ್ನೇಹಿತರೆ, ನಾನು ಹೇಳೋದು ನೋಡಿ, ರಂಗಣ್ಣ ಅವ್ರ ಫೇಸ್ಬುಕ್ಕಲ್ಲಿ ಯಾವಾಗ ಕೂಡ ಹಂಚ್ತಾ ಇದ್ದಾರೆ ಹಳೇ ನ್ಯೂಸ್ಗಳನ್ನ ನೋಡಿ, ಆ ಕಾಲ ಹಿಂಗಿತ್ತು, ಈಗ ಹೆಂಗಿದೆ ಅಂತ ಹೇಳಿ. ನಾನು ಮೊನ್ನೆ ಕೂಡ ಹೇಳಿದ್ದೆ, ಯಾವಾಗ ನಮ್ಮ ಸಂಸ್ಕಾರ ಸಂಸ್ಕೃತಿ ಕಣ್ಮನೆ ಆಗ್ತದೋ, ಬುಕ್ಗಳನ್ನ ತಗೊಳ್ಳೋಂಥ ಸಂಸ್ಕೃತಿ ಸರ್ಕಾರದಿಂದ ಕಣ್ಮನೆ ಆಗುತ್ತೋ, ಅದನ್ನ ಬೇರೆ ಡಿಪಾರ್ಟ್ಮೆಂಟ್ ಸುರಿಬೇಕು ಅಷ್ಟೇ ಅಂತ. ನಮ್ಮನ್ನ ಮೊದಲಿಂದ ಇಲ್ಲಿವರೆಗೆ ಕಾಯ್ಕೊಂಡು ಬರ್ತಾ ಇತ್ತು ನಮ್ಮ ಧರ್ಮ, ಸಂಸ್ಕೃತಿ, ಸಂಸ್ಕಾರ. ಅದು ಕಣ್ಮನೆ ಆದಂಗೆ ಕ್ರೈಮ್ಸ್ಗಳು ಜಾಸ್ತಿ ಆಗ್ತದೆ. ಬೇರೆದಕ್ಕೆ ಈ ಆಡಳಿತ ಮಾಡ್ಬೇಕಾದ್ರೆ ಬೇರೆದಕ್ಕೆ ಎತ್ಕೊಂಡು ಹಾಕಬೇಕಾಗ್ತದೆ ಅಷ್ಟೇ. ಅದಕ್ಕೆ ನಾವು ಆ ಒಂದು ಸೂಕ್ಷ್ಮ ಉಪಸ್ಥಿತಿ ಎಲ್ಲಿ ಬರುವಂತ ಒಂದು ಹಾಡಿದ್ವಿ. ಹಾಗೆ ನಾವು ನಮ್ಮ ಸೂಕ್ಷ್ಮತೆಯನ್ನೇ ಮರೆತುಬಿಟ್ಟಿದ್ದೀವಿ. ಈ ಕವಿತೆಗಳನ್ನ ಓದೋದು, ಸಾಹಿತ್ಯಗಳನ್ನ ಓದೋದು, ಓದೋ ಬುಕ್ಗಳು ಓದೋದು ಬರೀ ಮಾಮೂಲಿ ಶುರುವಾದರೆ ಬರೀ ಮೊಬೈಲು, ಚಾಟ್ GPT, ಬರೀ ಫೇಸ್ಬುಕ್ಕು
ಇಷ್ಟರೊಳಗೆ ಆಗೋದು ನಮ್ಮ ಜೀವನ ಇನ್ನೇನು ಇಲ್ಲ. ಆ ಸೂಕ್ಷ್ಮತೆ ಅನ್ನೋದು ನಮ್ಮ ಮನುಷ್ಯರಿಂದ ಮನುಷ್ಯನೇ ಬಂದ್ಬಿಡ್ತಾ ಇದ್ದೀವಿ ಈ ಕಾಲದಲ್ಲಿ. ಯಾಕಂತಂದ್ರೆ ಮನುಷ್ಯರಾಗಿ ಆಗ್ಬಿಟ್ಟಿಲ್ಲ, ಎಲ್ಲರೂ ಕೂಡ ಅದೇ ತರ ಆಗ್ಬಿಟ್ರೆ ಮುಂದೆ ಹೇಗಾಗುತ್ತೆ ಅಂತ ನಂಬಿಕೆನೇ ಕಳ್ಕೊಂಡ್ಬಿಡ್ತಾ ಇದ್ದೀವಿ ಒಬ್ಬರ ಬಗ್ಗೆ. ಅದರಿಂದಾಗಿ ಆದಷ್ಟು ಕೂಡ ಒಳ್ಳೆ ಕಾರ್ಯಗಳನ್ನ ನಾವು ಕೂಡ ಮುಂದುವರ್ಸೋಣ, ಮುಂದಿನ ಪೀಳಿಗೆ ಕೂಡ ಮುಂದುವರ್ಸೋಣ. ಈ ರೀತಿ ನೀವು ಕೂಡ ನಮ್ಮ ಈ ಒಂದು ಕವಿತೆಯನ್ನ ಕವಿ ಹೃದಯ ಇದ್ದಾಗ ಮಾತ್ರ ಬರೆಯಕ್ಕಾಗಲ್ಲ, ಸೂಕ್ಷ್ಮತೆ ಇದ್ದಾಗ ಮಾತ್ರ ಎಲ್ಲರೂ ಕೂಡ ಬರೆಯಕ್ಕಾಗಲಿಲ್ಲ, ಅದು ನಮ್ಮಂತೂ ಆಗದೇ ಇಲ್ಲ ಬಿಡಿ. ಅದರಿಂದಾಗಿ ನಿಮ್ಮಂಥವ್ರು ಇರೋದು ನಮ್ಮ ಸಮಾಜಕ್ಕೆ ಒಂದು ಆಸ್ತಿ ಅಂತ ಹೇಳ್ತಾ ನಿಮಗೆ ಮತ್ತೆ ಆಧುನಿಕ